ಅಡ್ಡಾಡತ್ತೀವಿ ನೋಡ್ ಕಿಸಿನ್ ಹೋಗ್ತೀವಿ. ಹೆವಿ ಮಂದಿ ಬಂದಾರ. ಈಗ ಹೋಗ್ತೀನಿ, ಹೋಗಿ ಕಿಸಿನ್ ರಿಜಿಸ್ಟ್ರೇಷನ್ ಮಾಡಿಸ್ತೀನಿ. ಈಗ ಇಲ್ಲಿ ಜಸ್ಟ್ ಗಾಡಿ ಪಾರ್ಕಿಂಗ್ ಮಾಡಿವಿ. ಹೆವಿ ಮಂದಿ ಬಂದಾರ. ಅಣ್ಣ ನಂದು ಹೆಲ್ಪ್ ಮಾಡತ್ತಾನ, ರಿಸ್ಯೂಮ್ ತೊಗೊಂಬಂದಾನ. ಅವ್ನ ಏನು ಕೆಲಸ ಇರಲಿಲ್ಲ ಅಂತಂದ್ರೂ ಬಂದಾನ. ಎಷ್ಟು ಮಂದಿ ಖಾಲಿ ಅದಾರ ಅಂತ ಹೇಳಿ ಇವತ್ತೇ ಅನ್ಸಿದ್ ನನಗೆ. ನೋಡ್ರಿ ಎಷ್ಟು ಮಂದಿ ಬಂದಾರ ನೋಡ್ರಿ. ಒಂದ್ಸತಿ ಸ್ಟೇಷನ್ ಎಲ್ಲಿ ಮಾಡ್ಸೋದು ಗೊತ್ತಾಗ್ತಿಲ್ಲ. ಅಷ್ಟು ಮಂದಿ ಬಂದಾರ ಅಂತಂದ್ರೆ ಹೆವಿ ಹರಿಯಾಣ ಅಲ್ಲತೈತಿ. ಆ ದಂಡಿ ಅಂತ ಹೇಳಿ ಹೇಳತ್ತಾನ ಗೊತ್ತು. ಆ ಸೈಡ್ ಹೋಗಿ ನೋಡ್ಬೇಕಾ, ಭಾಳ ಅಂದ್ರೆ ಭಾಳ ಮಂದಿ ಬಂದಾರ. ಹೆವಿ ಕನ್ಫ್ಯೂಷನ್ ಅಲ್ಲತೈತಿ ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕಂತೇಳಿ. ಇವು ಪೂರಾ ಏನು ಕಾಣತ್ತಾವಲ್ಲ ದಂಡಿಗೆ, ಹೆವಿ ರಿಜಿಸ್ಟ್ರೇಷನ್ ಮಾಡತ್ತಾರ. ಸ್ಟೇಷನ್ ಎಲ್ಲಿ ಮಾಡ್ಸೋದು ಗೊತ್ತಾಗ್ತಿಲ್ಲ, ಅಷ್ಟು ಮಂದಿ ಅದಾರ. ಸೊ ಈ ಕಡೆ ಸೈಡ್ ಎಲ್ಲ ರಿಜಿಸ್ಟ್ರೇಷನ್ ಮಾಡತ್ತಾರ ಅದಾರ ಅಂತ ಹೇಳಿ ಇವತ್ತೇ ಅನ್ಸದ್ ನನಗೆ. ಫುಲ್ ಗಿಚ್ಚ ವಾಸನೆ ಮಾಡತ್ತಾರ. ಯಾರು ನಿರಾಸೆ ಆಗ್ಬೇಡ್ರಿ. ಇದೇನು ಸಿಗ್ಲಿಲ್ಲ ಅಂದ್ರೆ ನೀವು ಕೆಲಸ ಮಾಡೋರಾಗ್ರಿ. ನೀವು ಕೆಲಸ ಮಾಡ್ರಿ, ನೀವು ಮಂದಿಗೆ ಕೆಲಸ ಕೊಡ್ರಿ. ಅದಿಲ್ ರಾಜು ಭಾಯ್ ಅವರು ಬಂದಾರ. ಒಂದು ಕಾರ್ಯಕ್ರಮದಲ್ಲಿ ಬಹಳ ಸಂತೋಷದಿಂದ ನಾನು ಶರಣ್ ಪ್ರಕಾಶ್ ಪಾಟೀಲ್ ನಮ್ಮಲ್ಲಿ ಭಾರಿ ಹಾರ್ಡ್ ವರ್ಕ್ ಇರ್ತಾರೆ, ಬಹಳಷ್ಟು ಬುದ್ಧಿವಂತರಿರ್ತಾರೆ. ಅವ್ರಿಗೆ ಕೊರತೆ ಇರುವಂತಹದ್ದು ಓನ್ಲಿ ಕಮ್ಯುನಿಕೇಶನ್ ಸ್ಕಿಲ್ಸ್ ಕಾಣತೈತಿ ನೋಡಿ. ಸ್ಕ್ಯಾನರ್ ಒಳಗೆ ರಿಜಿಸ್ಟ್ರೇಷನ್ ಮಾಡ್ಕೊಂಡು ಅಲ್ಲಿ ಪಾಳಿಗೆ ನಿಂದಿರ್ಬೇಕಾ. ಸೊ ಆನ್ಲೈನ್ ಮಾಡ್ಕೊಂಡು ಹೋದ್ರೆ ಭಾರಿ ಬೆಸ್ಟ್. ರಿಜಿಸ್ಟ್ರೇಷನ್ ಏನೈತಿ ಈ ಕಡೆ ಗ್ರೌಂಡ್ ದಾಗ ನಡೆಯತೈತಿ. ಇಂಟರ್ವ್ಯೂ ಏನೈತಿ ದರ್ಬಾರ್ ಕಾಲೇಜ್ ಒಳಗೆ ನಡೆಯತೈತಿ. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಂಡ್ ಕೇಸಿಂದ ಅಲ್ಲಿ ಇಂಟರ್ವ್ಯೂ ಹೋಗ್ಬೇಕಾ. ಇಷ್ಟು ಮಂದಿ ನೋಡಿದ್ರೆ ನಾ ಏನ್ ರಿಜಿಸ್ಟ್ರೇಷನ್ ಮಾಡ್ಸಂಗಿಲ್ಲ ಅನ್ಸೋದೈತಿ. ನೆಟ್ವರ್ಕ್ನು ಸಿಗಾಕತ್ತಿಲ್ಲ. ಏನು ಟ್ರೈ ಮಾಡತ್ತಾನ ಆದ್ರೆ ಆಗಾಕತ್ತಿಲ್ಲ. ಅದಕ್ಕೆ ಸ್ವಲ್ಪ ಹವಾ ತೆಗಿಲಾತೀನಿ. ಸಣ್ಣ ಬರೋದಿಲ್ಲ ಸರ್. ಯಾವನ ಹಾಸ್ಕೊಂಡು ಹೋಗ್ಯಾನಂತೀನಿ. ಮೊದಲೇ ಆಕ್ಸಿಡೆಂಟ್ ಭಾಳ ಅಲ್ಲತ್ತಾರ. ಲೆಗ್ ಡೇ ಆತ ನಾನು ಪೂರಾ ಜಿಮ್ ಖಾಲಿ ಬರ್ತೀನಿ ಅಂದಾನ. ಇನ್ನೂ ಬಂದಿಲ್ಲ, ವೇಟ್ ಮಾಡತ್ತೀನಿ. ಕೇಳ್ಕೊಂಡು ಹಾಯ್ ಮಾಡ್ಕೊಂಡು ಆರಾಮ್ ಸೇರಿ ಇವತ್ತು ಬಂದಾನ ಜಿಮ್ಮಿಗೆ. ಎಂಟ್ರಿ ಅಲ್ಲತ್ತೀನಿ. ಲೆಗ್ ಡೇ ಐತಿ, ಪೂರಾ ಖಾಲಿನೇ ಐತಿ. ಇವ ಬರ್ತಾನಂತ ಹೇಳಿ ವೇಟ್ ಮಾಡತ್ತಿದೆ, ಆದ್ರೆ ಈಗ ಬಂದ. ನೋಡ್ರಿ ಹಂಗೈತಿ ನಮ್ ಲಿಫ್ಟ್ ವರ್ಷಕ್ಕೆ. ಆಹಾ ಗಾಳಿದು ಬರತ್ತಿಲ್ಲ. ನೋಡ್ರಿ ಹಂಗೈತಿ. ಅರ್ವಿ ಗಿರ್ವಿ ಎಲ್ಲ ಇಲ್ಲೇ ಚೇಂಜ್ ಮಾಡ್ಕೋತೀವಿ. ಸೊ ಎಷ್ಟು ಮಂದಿ ಶೂಸ್ ಐತಿ ನೋಡಿ ಇಲ್ಲೇ ಇಡ್ತಾರ. ಸೊ ಜಾಕೆಟ್ ಗಿಕೆಟ್ ಹಾಕೋದೆಲ್ಲ ಇಲ್ಲೇ ಡ್ರೆಸ್ಸಿಂಗ್ ರೂಮ್ ಥರನೇ ಐತಿ ಒಂಥರ. ನೋಡ್ರಿ ಅನ್ಸತಿ ಎಷ್ಟು ಶೂಸ್ಗಳು ಬಿದ್ದಾವ ನೋಡ್ರಿ. ಗಿಡಿ ಆಗಿ ವರ್ಕೌಟ್ ಮಾಡುನು. ಈಗ ಸ್ಕ್ವಾಟ್ಸ್ ಹೊಡ್ಯಾತೀವಿ. ಅಣ್ಣ ಇಷ್ಟ ಹಾಕ್ಯಾನ ವೇಟ ಎಷ್ಟು ಹೋಗ್ತೈತಿ ಟ್ರೈ ಮಾಡ್ತೀವಿ. ಟಚ್ ಕೊಟ್ಟೆ ಎಷ್ಟು ಹೊಡೆದಿ? ಅಣ್ಣಾಗ ಎತ್ತಾಗ ಬಂದಿಲ್ಲ. ಅಣ್ಣಾಗ 100 kg ಇನ್ನೊಂದು ಐತಿ. ನಾ ಹೊಡಿತೀನಿ ವೇಟ್. ಈಗ ನಾ ಒಂದು ರ್ಯಾಪ್ ಹೊಡೆದ್ರೆ ಗೆದ್ದಂಗ, ಇವ ಸೋತಂಗ. ದೋಸ್ತ ಐದು ಅಣ್ಣ 100 kg ಹೊಡಿತೀನಿ ಅಂತ ಹೇಳಿ ನಾನು. ಇದು 100 kg ರಾಡ ಎತ್ತಕ್ಕೂ ಆಲತ್ತಿಲ್ಲ. ಚಾಲೆಂಜ್ ಕಟ್ಟಾತನ ಮತ್ತೆ ಏನಂತ ಹೇಳಿ 100 kg ಹೊಡಿತೀನಿ, ಮುಂದಿನ ಸ್ಯಾಟರ್ಡೆ ಬಾ ಚಾಲೆಂಜ್ ಮಾಡ್ತೀನಿ ಅಂತ ಹೇಳಿದವ. ಈ ರಾಡ್ ಎತ್ತಕ್ಕೆ ಆಗತ್ತಿಲ್ಲ ಅವಂಗೆ. ಬೈ ಎತ್ತರ ನೋಡು, ಅಸಹ್ಯ ಮಾಡ್ತೀನಿ ವಿಡಿಯೋದಾಗ. ಹೊಡೆದಾನ 100-200 kg ಹಿಂಗೆ ಹೊಡಿತಾನವ. ಇವತ್ತು ಮೂಡ ಮತ್ತೆ ಪ್ರೀ ವರ್ಕೌಟ್ ತೊಗೊಂಡಿಲ್ಲ, ಅದಕ್ಕಂತೇಳಿ ಅಷ್ಟು ಹೊಡೆದಿಲ್ಲ. ಸಾಕಾಗೈತಿ ಭಯ, ಹೆವಿ ಸಾಕಾಗೈತಿ. ಹಂಗೆ ಕೂತಿ ನೋಡು ಮುನ್ನ. ಬಾ ಯಾವ ವರ್ಕೌಟ್ ಮಾಡತ್ತಿ? ಶೋಲ್ಡ್ರ್ ನೀವು ಶೋಲ್ಡ್ರ್ ವರ್ಕೌಟ್ ಹಿಂಗೆ ಮಾಡ್ತಾರ್ರಿ ನೋಡ್ರಿ. ಹಂಗೆ ಮಾಡತ್ತಾನ ಒಂದ್ಸತಿ ಹೇಳ್ರಿ. ನಿಮ್ಗೆ ಗೊತ್ತಿದ್ರೆ ಹೇಳ್ರಿ. ನನಗಂತೂ ಬರಂಗಿಲ್ರಿಪ್ಪ ವರ್ಕೌಟ್ ಮಾಡೋದು.